ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ ಏನಿದೆ ಅಲ್ಲಿ ಅನಧಿಕೃತವಾಗಿ ಒಂದು ಏರ್ ಬಲೂನ್ ಬಂದಿದೆ. ಅದರಿಂದ ಅಲ್ಲಿನ ಜನರಲ್ಲಿ ಆತಂಕ ಜಾಸ್ತಿ ಆಗಿದೆ. ಹೊಸಕೋಟೆಯಲ್ಲಿರುವಂತಹ ಕೆಲವೊಂದು ಏರ್ ಬಲೂನ್ಗಳು ಅಲ್ಲಿಗೆ ಬಂದಿದೆ ಎನ್ನುವಂತಹ ವಿಚಾರ ಇದೆ. ಏರ್ಪೋರ್ಟ್ನಲ್ಲಿ ಇದು ಯಾಕೆ ಬಂತು, ಯಾಕೆ ಪ್ರತ್ಯಕ್ಷ ಆಯಿತು, ಏನಾದರೂ ಉದ್ದೇಶ ಇದೆಯಾ, ಯಾರಾದರೂ ಬೇಕಂತ ಕಳಿಸಿದ್ದ ಅಥವಾ ಏನೋ ಒಂದು ಮಿಸ್ಟೇಕ್ ಆಗಿ ಬಂದಿರುವಂಥದ್ದು ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಈಗ ಆತಂಕ ಹೆಚ್ಚಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನಧಿಕೃತವಾಗಿ ಒಂದು ಏರ್ ಬಲೂನ್ ಬಂದಿದೆ. ಹೊಸಕೋಟೆಯಲ್ಲಿ ಹಾರಾಟವಾದಂತಹ ಏರ್ ಬಲೂನ್ ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷ ಆಗಿದೆ. DGCA ನಿಯಮದ ಪ್ರಕಾರ ಯಾವುದೇ ಡ್ರೋನ್ ಮತ್ತು ಬಲೂನ್ ಹಾರಾಟ ಏರ್ಪೋರ್ಟ್ನಲ್ಲಿ ನಿಷೇಧ ಆಗಿರುತ್ತೆ. ಹೊಸಕೋಟೆಯ BCD ಎಂಬ ಖಾಸಗಿ ಕಂಪನಿ ಏನಿದೆ ಅದು ಬಲೂನನ್ನು ಹಾರಾಟ ಮಾಡಿತಾ ಆದರೆ ನಿಯಂತ್ರಣ ತಪ್ಪಿ ಏರ್ಪೋರ್ಟ್ಗೆ ಬಂದಿದೆ ಎನ್ನುವಂತಹ ವಿಚಾರ. ಕೂಡಲೇ ಬಲೂನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ CSF ಪೊಲೀಸರು ಅಥವಾ ಸಿಬ್ಬಂದಿಗಳೇನಿದ್ದಾರೆ ಅವರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಪೊಲೀಸರು. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ಏರ್ ಬಲೂನ್ ಒಂದು ಕಾಣಿಸ್ಕೊಂಡಿದೆ. ಅದು ಯಾವುದೇ ರೀತಿಯಾಗಿ ಅಲ್ಲಿ ಏನಂತಂದರೆ ಅದಕ್ಕೆ ಅನುಮತಿ ಇರಲಿಲ್ಲ ಅಥವಾ ಎಲ್ಲಿಂದ ಬಂತು ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಹೊಸಕೋಟೆಯಿಂದ ಬಂದಿದ್ದು ಅಂತ ಹೇಳಿ. ಅಲ್ಲಿ ಯಾವುದೋ ಒಂದು ಕಂಪನಿ ಹಾರಾಟವನ್ನು ನಡೆಸಿತ್ತು. ಅದಕ್ಕೋಸ್ಕರ ಇದು ಅಲ್ಲಿಂದ ಏನೋ ಒಂದು ಮಿಸ್ಟೇಕ್ ಆಗಿ ಬಂದಿರುವಂಥದ್ದು ಅಂತ. ಆ ಬಲೂನ್ ಬಂದು ಬಿದ್ದಾಗ ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಜನರಾಗಿರ್ಬೋದು, ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯ ಪಟ್ಕೊಂಡ್ರು. ಏನಿದು, ಎಲ್ಲಿಂದ ಬಂತು, ಯಾಕೆ ಬಂತು, ಯಾರು ಕಳಿಸಿದ್ರು, ಇದರ ಉದ್ದೇಶ ಏನು, ಇಷ್ಟೆಲ್ಲ ಪ್ರಶ್ನೆ ಆಯಿತು. ಮತ್ತು ಕೆಲ ಸಿಬ್ಬಂದಿಗಳು ಬಂದು ಅಲ್ಲಿ ಪರಿಶೀಲನೆ ಕೂಡ ನಡೆಸಿದ್ರು. ಏನಾದರೂ ಇರಬಹುದಾ ಅಂತ. ಈಗಾಗಲೇ ನಾವು ಜಾಸ್ತಿ ನೋಡ್ತಾ ಇದ್ವಿ. ಸ್ವಲ್ಪ ಅನುಮಾನ ಬರೋದು ಸಹಜ. ಯಾಕಂದರೆ ಏರ್ಪೋರ್ಟ್ನ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಈ ಏರ್ ಬಲೂನ್ಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು ಅದನ್ನು ಅನುಮತಿ ಕೊಡೋದಿಲ್ಲ. ಮತ್ತು ಡಿಫೆನ್ಸ್ ಲ್ಯಾಂಡ್ ಏನಿರುತ್ತೆ ಅದಕ್ಕೆ ಯಾವ ರೀತಿಯಾದಂತಹ ನಿಯಮ ಇರುತ್ತೋ ಅದೇ ರೀತಿಯಾಗಿ ಏರ್ಪೋರ್ಟ್ಗೂ ಕೂಡ ಕೆಲವೊಂದು ನಿಯಮ ಇರುತ್ತೆ. ಕೆಲವೊಂದು ವಿಚಾರಗಳನ್ನು ಹೊರಗೆ ಬರಬಾರ್ದು ಏರ್ಪೋರ್ಟ್ನಲ್ಲಿರುವಂಥದ್ದು. ಆ ರೀತಿಯಾಗಿ ಏನೋ ನಿಯಮಗಳಿರುತ್ತೆ. ಹೀಗಾಗಿ ಇದು ಬಂದಿದೆ. ಅದನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಬಲೂನ್ನ. ಮತ್ತು ಅದ್ರ ಬಗ್ಗೆ ಕೇಸನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.